ಪಿತ್ತಕೋಶದಲ್ಲಿ ಕಲ್ಲಾಗಿದೆ ಅಂತ ಹೇಳಿ ಅದಕ್ಕೆ ಬೇರೆ ಯಾವ ಔಷಧಿನೂ ಕೂಡ ಕೆಲಸ ಮಾಡೋದಿಲ್ಲ. ಶರೀರದಲ್ಲಿ ಹಲವಾರು ತೊಂದರೆಗಳು ಉಂಟಾಗಲಿಕ್ಕೆ ಅದು ಕಾರಣ. ಸಾಧ್ಯನೇ ಇಲ್ಲ, ಪಿತ್ತಕೋಶದಲ್ಲಿ ಇರ್ತಕ್ಕಂಥ ಕಲ್ಲು ಕರಗಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ. ಅದು ಹೇಗಾಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ಅದನ್ನ ಕರಗಿಸ್ತಕ್ಕಂಥ ಸುಲಭ ವಿಧಾನವನ್ನು ಕೂಡ ನಾವು ಸರಿಯಾಗಿ ತಿಳ್ಕೋಬಹುದು. ಹಾಗಿದ್ರೆ ಪಿತ್ತಕೋಶದ ಕಲ್ಲಾಗ್ಲಿಕ್ಕೆ ಕಾರಣಗಳೇನು? ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳಿ ಕುಡಿತಿರ್ತವೆ. ದೊಡ್ಡ ದೊಡ್ಡ ಕ್ರಿಕೆಟ್ ಸ್ಟಾರ್ಗಳು, ಫಿಲ್ಮ್ ಸ್ಟಾರ್ಗಳು ಅದನ್ನ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಕೆಲವ್ರಿಗೆ ನೋಡಿ ವಾಂತಿ ಮಾಡ್ಕೊಂಡ್ರೆ ಬೆಳಗ್ಗೆ ಎದ್ದು ಹುಳಿ ಹುಳಿ ಬರ್ತಾ ಇರ್ತದೆ. ಆ ಒಂದು ರಕ್ತಗತವಾಗಿರ್ತಕ್ಕಂಥ ಪಿತ್ತ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಸಂಗ್ರಹಣೆ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಪಿತ್ತದ ಕಲ್ಲು ಅಂದ್ರೆ ಒಂದ್ ತಿಳ್ಕೊಳ್ಳಿ, ಅದು ಸ್ಟೋನ್ ಅಂದ್ರೆ ಹೊರಗಡೆ ಇರ್ತದೆ, ಜಲ್ಲಿ ಕಲ್ಲು ಆ ತರ ಇರೋದಿಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ, ಮೂರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಈ ಗಾಲ್ ಬ್ಲಾಡರ್ ಸ್ಟೋನ್, ಪಿತ್ತಕೋಶದ ಕಲ್ಲು, ಇದನ್ನ ಕರಗಿಸುವ ವಿಧಾನವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಹೋಮ್ ರೆಮಿಡಿ, ಮನೆಮದ್ದು. ಪಿತ್ತಕೋಶದಲ್ಲಿ ಕಲ್ಲಾಗಿದೆ ಅಂತ ಹೇಳಿ ಅದಕ್ಕೆ ಬೇರೆ ಯಾವ ಔಷಧಿನೂ ಕೂಡ ಕೆಲಸ ಮಾಡೋದಿಲ್ಲ. ಆಪರೇಷನ್ ಮಾಡಲೇಬೇಕು ಅಂತ ಡಾಕ್ಟರ್ ಹೇಳಿದಾಗ ನಮಗೆ ತುಂಬಾ ಟೆನ್ಷನ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ನಮ್ಮ ಶರೀರದ ಒಂದು ಅಂಗವನ್ನ ತೆಗೆಯೋದು ಅಂದ್ರೆ ಶರೀರದಲ್ಲಿ ಹಲವಾರು ತೊಂದರೆಗಳು ಉಂಟಾಗ್ಲಿಕ್ಕೆ ಅದು ಕಾರಣ. ಅವಾಗ ಹೇಗಾದ್ರೂ ಮಾಡಿ ಆ ಒಂದು ಪಿತ್ತಕೋಶವನ್ನ ಉಳಿಸ್ಕೊಳ್ಬೇಕು ಅಂತ ನಾವು ಪ್ರಯತ್ನ ಮಾಡಬೇಕು ಅಂತ ಏನಾದ್ರು ವೈದ್ಯರ ಹತ್ರ ಕೇಳಿದ್ರೆ ಅವರು ಅದಕ್ಕೇನು ಉತ್ತರ ಹೇಳ್ತಾರೆ? ಸಾಧ್ಯನೇ ಇಲ್ಲ, ಪಿತ್ತಕೋಶದ ಕಲ್ಲು ಕರಗೋದಿಲ್ಲ. ಕಿಡ್ನಿ ಕಲ್ಲು ಅಕಸ್ಮಾತ್ ಆಗಿ ಕರಗಬಹುದು, ಪಿತ್ತಕೋಶದಲ್ಲಿ ಇರ್ತಕ್ಕಂಥ ಕಲ್ಲು ಕರಗಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಈ ಪಿತ್ತಕೋಶದ ಕಲ್ಲು ಯಾಕಾಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ರೆ, ಅದು ಹೇಗಾಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ಅದನ್ನ ಕರಗಿಸ್ತಕ್ಕಂಥ ಸುಲಭ ವಿಧಾನವನ್ನು ಕೂಡ ನಾವು ಸರಿಯಾಗಿ ತಿಳ್ಕೋಬಹುದು. ಹಾಗಿದ್ರೆ ಪಿತ್ತಕೋಶದ ಕಲ್ಲಾಗ್ಲಿಕ್ಕೆ ಕಾರಣಗಳೇನು? ನಮ್ಮ ಪಿತ್ತ ವೃದ್ಧಿ ಮಾಡತಕ್ಕಂಥ ಆಹಾರ ಪದ್ಧತಿನೇ ಪಿತ್ತಕೋಶದಲ್ಲಿ ಕಲ್ಲಾಗಲಿಕ್ಕೆ ಕಾರಣ. ಆ ಆಹಾರ ಪದ್ಧತಿಯಲ್ಲಿ ಫಾಸ್ಟ್ ಫುಡ್, ಜಂಕ್ ಫುಡ್, ಬೇಕರಿ ಪದಾರ್ಥಗಳು, ಹೆಚ್ಚು ಖಾರ ಮಸಾಲೆ ಯುಕ್ತವಾಗಿರ್ತಕ್ಕಂಥ ಪದಾರ್ಥಗಳು, ಈ ರೀತಿಯಾಗಿರ್ತಕ್ಕಂಥದ್ದು, ನಾನ್ ವೆಜ್ ಆಗಿರ್ಬೋದು. ಮತ್ತೆ ನಾವು ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳಿ ಕುಡಿತಿರ್ತೇವೆ. ಕೆಲವೊಂದಿಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತವೆ ಟಿವಿಗಳಲ್ಲಿ. ದೊಡ್ಡ ದೊಡ್ಡ ಕ್ರಿಕೆಟ್ ಸ್ಟಾರ್ಗಳು, ಫಿಲ್ಮ್ ಸ್ಟಾರ್ಗಳು ಅದನ್ನ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅವ್ರ ಮೇಲಿನ ಪ್ರೀತಿ ವಿಶ್ವಾಸಕ್ಕಾಗಿ ನಾವು ಅವ್ರ ಫ್ಯಾನ್ಸ್ ಇರ್ತೇವೆ. ಅವ್ರು ತೋರಿಸ್ತಾರೆ ಸುಮ್ನೆ ಕುಡ್ದಂಗ್ ಮಾಡಿ, ಆದ್ರೆ ಅವ್ರು ಕುಡ್ದಿರೋದಿಲ್ಲ, ದುಡ್ಡಿಗೋಸ್ಕರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ. ಈ ಸಾಫ್ಟ್ ಡ್ರಿಂಕ್ಸ್ ಅಂತ ಏನ್ ಮಾರಾಟ ಮಾಡ್ತಾರಲ್ಲ, ಅದರಲ್ಲಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್, ಆಸಿಡಿನ ಅಂಶ ಜಾಸ್ತಿ ಇರುತ್ತೆ. ಅದನ್ನು ಕುಡ್ದಾಗ್ಲೂ ಕೂಡ ಶರೀರದಲ್ಲಿ ಪಿತ್ತಕೋಶದ ಕಲ್ಲು ಆಗ್ತಕ್ಕಂಥ ಮ್ಯಾಕ್ಸಿಮಮ್ ಚಾನ್ಸಸ್ ಇರ್ತದೆ. ಹಾಗೇನೆ ಸರಾಯಿ, ಬಿಡಿ ಸಿಗರೇಟ್, ಗುಟ್ಕಾ, ತಂಬಾಕ್ ಇಂತಹ ಒಂದು ಪಿತ್ತ ವೃದ್ಧಿ ಮಾಡುವ ದುಶ್ಚಟಗಳಿಂದನೂ ಕೂಡ ಪಿತ್ತಕೋಶದ ಕಲ್ಲಾಗುವ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಹಾಗಿದ್ರೆ ಹೇಗಾಗುತ್ತೆ ನೋಡಿ, ಶರೀರದಲ್ಲಿ ಯಾವಾಗ ಪಿತ್ತ ವಿಕಾರ ಹೆಚ್ಚಾಗುತ್ತೆ, ಪಿತ್ತ ವೃದ್ಧಿ ಆಗುತ್ತೆ. ಪಿತ್ತ ಅಂತ ಹೇಳಿದ್ರೆ ಕೆಟ್ಟಲ್ಲ, ವಾತ ಅಂತ ಹೇಳಿದ್ರೆ ಕೆಟ್ಟಲ್ಲ, ಕಫ ಅಂತ ಹೇಳಿದ್ರು ಕೆಟ್ಟಲ್ಲ. ಪಿತ್ತ ಅಂತ ಹೇಳಿದ್ರೆ ನಮ್ಮ ಜೀವಶಕ್ತಿ. ಅದು ಸಾಮ್ಯಾವಸ್ಥೆಯಲ್ಲಿದ್ರೆ ಜೀವಶಕ್ತಿ, ವಿಷಮಾವಸ್ಥೆಗೆ ಹೋದ್ರೆ ಶರೀರದಲ್ಲಿ 60ಕ್ಕೂ ಹೆಚ್ಚು ರೋಗಗಳನ್ನ ಅದು ಹುಟ್ಟಾಕತ್ತೆ. ಹಾಗೆ ಈ ಪಿತ್ತ ಯಾವಾಗ ಕೆಡುತ್ತೆ, ಅದು ಕೆಡ್ಲಿಕ್ಕೆ ಇವೆಲ್ಲ ಕಾರಣ. ನಾವು ಹೇಳಿದ್ವಲ್ಲ, ಇಷ್ಟೆಲ್ಲ ಆಹಾರಗಳು ಅದು ಕೆಡ್ಲಿಕ್ಕೆ ಮೂಲ ಕಾರಣ. ಅದು ಕೆಟ್ಟಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾದ್ರೂ ಒಂದು ಕಡೆಗೆ ಸಂಗ್ರಹಣೆ ಆಗುತ್ತೆ. ಕೆಲವ್ರಿಗೆ ನೋಡಿ ವಾಂತಿ ಮಾಡ್ಕೊಂಡ್ರೆ ಬೆಳಗ್ಗೆ ಎದ್ದು ಹುಳಿ ಹುಳಿ ಬರ್ತಾ ಇರ್ತದೆ, ಯೆಲ್ಲೋ ಕಲರ್, ಹಳದಿ ಕಲರ್ ವಾಂತಿ ಆಗ್ತಾ ಇರ್ತದೆ. ಅದು ಹಳಸಿರ್ತಕ್ಕಂಥ ಪಿತ್ತ, ಅದು ಆಮ ಪಿತ್ತ ಅಂತ ಹೇಳ್ತಾರೆ ಅದಕ್ಕೆ. ಅಂತ ಆಮ ಪಿತ್ತವೇ ರಕ್ತದಲ್ಲಿ ಸೇರಿದಾಗ ಆ ಒಂದು ರಕ್ತಗತವಾಗಿರ್ತಕ್ಕಂಥ ಪಿತ್ತ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಸಂಗ್ರಹಣೆ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಒಂದು ಪಿತ್ತ ಹಾರ್ಟ್ ಅಲ್ಲಿ ಸಂಗ್ರಹಣೆ ಆದ್ರೆ ಕಾರನರಿ ಆರ್ಟರಿ ಬ್ಲಾಕೇಜ್, ಕಿಡ್ನಿ ಇಲ್ಲಾದ್ರೆ CKD ಅಂತ ಹೇಳ್ತಾರೆ, ಕ್ರಾನಿಕ್ ಕಿಡ್ನಿ ಡಿಸೀಸ್ಗಳು ಬರ್ತವೆ. ಹಾಗೇನೆ ಲಿವರ್ ಅಲ್ಲಾದ್ರೆ ಫ್ಯಾಟಿ ಲಿವರ್, ಲಿವರ್ ಸಿರಸಿಸ್, ಹಾಗೂ ಕಿಡ್ನಿಗಳಲ್ಲಾದ್ರೆ ಕಿಡ್ನಿ ಸ್ಟೋನ್ ಆಗ್ಬೋದು. ಮತ್ತೆ ಅದೇ ಪಿತ್ತ
ನಮ್ಮ ಕಣ್ಣಿನಲ್ಲಿ ಸಂಗ್ರಹಣೆ ಆಯಿತು ಅಂತ ಹೇಳಿದ್ರೆ ಅದು ಕಣ್ಣಿನ ಸಮಸ್ಯೆಗಳು ಬರ್ತಕ್ಕಂಥ ಚಾನ್ಸಸ್ಗಳು, ಆಲೋಚಕ ಪಿತ್ತ ವಿಕಾರದಿಂದ ಕಣ್ಣಿಗೆ ಹಲವಾರು ಪಿತ್ತ ವಿಕಾರದ ಸಮಸ್ಯೆಗಳು, ಪವರಿನ ಸಮಸ್ಯೆ ಆಗಿರ್ಬೋದು, ಪೊರೆ ಆಗಿರ್ಬೋದು, ಕಣ್ಣಿನ ನರಗಳ ಒಂದು ವೀಕ್ನೆಸ್ ಆಗಿರ್ಬೋದು, ಹೀಗೆಲ್ಲ ಸಮಸ್ಯೆಗಳು ಬರ್ತವೆ. ಒಂದೇ ಪಿತ್ತ ವಿಕಾರದಿಂದ ಇಷ್ಟೆಲ್ಲಾ ಸಮಸ್ಯೆಗಳು ಬರ್ಬೇಕು ಅಂತಂದ್ರೆ ಅದು ಯಾವ ಯಾವ ಜಾಗದಲ್ಲಿ ಸಂಗ್ರಹಣೆ ಆಗುತ್ತೆ, ವಿಭಿನ್ನ ಕಾಯಿಲೆಗಳಾಗಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಹೆಸರಿಸ್ಕೊಳ್ತದೆ. ಹಾಗೇನೆ ಈ ಪಿತ್ತ ಸಂಪೂರ್ಣವಾಗಿ ಶಮನವಾಗಬೇಕು ಅಂತ ಹೇಳಿದ್ರೆ ನಮ್ಮ ಆಹಾರ ವಿಹಾರ ಸ್ವಚ್ಛ ಆಗ್ಲೇಬೇಕು. ನಾವು ಮಾಡತಕ್ಕಂತ ದುಶ್ಚಟಗಳನ್ನ, ನಾವು ತಿಂತಾ ಇರತಕ್ಕಂತ ಕೆಟ್ಟ ಆಹಾರಗಳನ್ನ ಬಿಡ್ಲೇಬೇಕು. ಹೀಗೆ ಬಿಟ್ಟು ಸೊಪ್ಪು, ತರಕಾರಿ, ಹಣ್ಣುಗಳನ್ನ ಯಥೇಚ್ಛವಾಗಿ ಸೇವನೆ ಮಾಡ್ಬೇಕು. ಹಾಗೇನೆ ಈ ಕೆಲವೊಂದಿಷ್ಟು ಮನೆಮದ್ದುಗಳನ್ನ, ಇದನ್ನ ನಿವಾರಣೆ ಮಾಡತಕ್ಕಂತ ಮನೆಮದ್ದುಗಳನ್ನ ತಿಳಿಸೋ ಪ್ರಯತ್ನ ಮಾಡ್ತೇನೆ. ಒಂದು 10 mm ಒಳಗಡೆ ಇದ್ರೆ 100ಕ್ಕೆ ಒಂದು 70 ರಿಂದ 80% ಜನರು ಈ ಮನೆಮದ್ದಿಂದ ಪಿತ್ತಕೋಶದ ಕಲ್ಲನ್ನು ಕರಗಿಸಬಹುದು. ಇನ್ನ 10 mm ಜಾಸ್ತಿ ಇದ್ರೆ ಅಂತವ್ರು 100ಕ್ಕೆ ಒಂದು 50 to 60% ಜನರು ಈ ಮನೆಮದ್ದಿನಲ್ಲಿ ತಮ್ಮ ಪಿತ್ತಕೋಶದ ಕಲ್ಲುಗಳನ್ನ ಕರಗಿಸ್ಕೊಳ್ಬಹುದು. ಅದು ಹೇಗೆ ಅಂದ್ರೆ ಕಾಡು ಬಸಳೆ ಎಲೆ ಅಂತ ಬರುತ್ತೆ. ಅದು 2 ರಿಂದ 3 ಎಲೆಗಳನ್ನ ತೆಗೆದುಕೊಳ್ಳಿ. ಅದನ್ನ ಇದು ಹೊಸ ಒಂದು ಅನ್ವೇಷಣೆ, ಮನೆಮದ್ದು, ಅನುಭೂತ ಔಷಧಿ ಅಂತ ಹೇಳ್ಬೋದು. ಮನೆಯಲ್ಲೇ ಮಾಡ್ಕೊಳ್ಳೋದು. 2 ರಿಂದ 3 ಕಾಡು ಬಸಳೆ ಎಲೆ ಮತ್ತೆ ಮುಟ್ಟಿದ್ರ ಮುನಿ ಸೊಪ್ಪು ಅಂತ ಬರುತ್ತೆ. ಅದರ ಒಂದು ಸೊಪ್ಪನ್ನ ಜಜ್ಜಿ ರಸ ತೆಗೆದಿರ್ತಕ್ಕಂಥದ್ದು ಒಂದು 2 ರಿಂದ 3 ಚಮಚದಷ್ಟು ತೆಗೆದುಕೊಳ್ಳಿ. ಆಮೇಲೆ ಒಂದು ಎಳೆನೀರು, ಆಮೇಲೆ ಇಂಗಳಾರದ ಕಾಯಿ ಅಂತ ಬರುತ್ತೆ. ಆ ಇಂಗಳಾರದ ಕಾಯಿಯನ್ನ ತಿರುಳು ತೆಗೆದು ಕಡಲೆಕಾಳು ಗಾತ್ರದಷ್ಟು ಉಂಡೆ ಮಾಡ್ಕೊಳ್ಳಿ. ಆ ಉಂಡೆಗಳನ್ನ 3 ರಿಂದ 4 ಉಂಡೆಗಳನ್ನ ಮಾಡ್ಕೊಳ್ಳಿ ಒಂದ್ಸರಿಗೆ. ಇವಿಷ್ಟೆಲ್ಲಾ ಪದಾರ್ಥಗಳನ್ನ ಸೇವನೆ ಮಾಡೋದು ಹೇಗೆ? ಮೊದಲು ಎಳೆನೀರಿನಲ್ಲಿ ಏನ್ ಮಾಡ್ಬೇಕು, ಆ ಮುಟ್ಟಿದ್ರ ಮುನಿ ಸೊಪ್ಪಿನ ರಸವನ್ನ ಹಾಕಿ ಮಿಶ್ರಣ ಮಾಡ್ಕೊಳ್ಬೇಕು. ಮೊದಲು ಆ ಒಂದು ಇಂಗಳಾರಕಾಯಿನ ನುಂಗಿ ಎಳೆನೀರನ್ನ ಕುಡಿಬೇಕು, ಒಂದ್ ಅರ್ಧ ಗ್ಲಾಸ್. ಆ ಇಂಗಳಾರಕಾಯಿ ಗುಳಿಗೆಯನ್ನು ನುಂಗಿ ಆಮೇಲೆ ಕಾಡು ಬಸಳೆ ಎಲೆಗಳನ್ನ ಅಗದು ತಿಂದು ಆಮೇಲೆ ಮಿಕ್ಕಿದ ಎಳೆನೀರನ್ನ ಕುಡಿಬೇಕು. ಈ ತರ ಬೆಳಗ್ಗೆ 6 ಗಂಟೆ ಖಾಲಿ ಹೊಟ್ಟೆಲಿ ಮಾಡೋದು. ಇನ್ನ ಪುನಃ ಇದೇ ರೀತಿ ಸಂಜೆ 4-5 ಗಂಟೆ ಒಳಗಡೆ ಇದೇ ರೀತಿ ಮತ್ತೊಮ್ಮೆ ಮಾಡೋದು. ಈ ರೀತಿ ನೀವು 21 ದಿನ ನಿರಂತರವಾಗಿ ಮಾಡಿದ್ರೆ 21 ದಿನ ಆದ್ಮೇಲೆ ನೀವು ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಸಿಟಿ ಸ್ಕ್ಯಾನ್ ಆದ್ರೂ ಮಾಡಿಸ್ಕೊಳ್ಳಿ ಅಥವಾ ಅಲ್ಟ್ರಾಸೌಂಡ್ ಆದ್ರೂ ಮಾಡಿಸ್ಕೊಳ್ಳಿ. ಅಬ್ಡಮನ್ ಅಂಡ್ ಪೆಲ್ವಿಸ್ ಮಾಡಿಸ್ಕೊಂಡಾಗ ನಿಮಗೆ ಏನಾಗುತ್ತೆ ಅಂದ್ರೆ ಕಿಡ್ನಿ ಸ್ಟೋನು ಕರಗಿರ್ತಕ್ಕಂಥ ಒಂದಿಷ್ಟು ಅಂಶಗಳು ಅದರಲ್ಲಿ ಪತ್ತೆ ಆಗುತ್ತೆ. ಈಗ 10 mm ಇದ್ದಿದ್ದು 4 mm ಅಥವಾ 5 mm ಬಂದಿರಬಹುದು. 15 mm ಇದ್ದಿದ್ದು 10 mm ಅಥವಾ 8 mm ಬಂದ್ರು. ಹಿಂಗೆ ಕಡಿಮೆ ಆಗ್ತಾ ಬರ್ತದೆ. ಇದನ್ನ 21 ದಿವಸದಲ್ಲೇ ಪೂರ್ತಿ ಕರಗ್ತು ಅಂತ ಹೇಳಿದ್ರೆ ಇನ್ನೊಂದು 9 ದಿವಸ ಜಾಸ್ತಿ ಮಾಡಿ 1 ತಿಂಗಳು ಮಾಡಿ ಮುಗಿಸ್ಬಿಡಿ. 21 ದಿವಸಕ್ಕೆ ಪರೀಕ್ಷೆ ಮಾಡ್ಕೋಬೇಕು. ಆಮೇಲೆ 21 ದಿವಸ ಆದ್ರೂ ಎಷ್ಟು ಕರಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ 1 ತಿಂಗಳು ಮಾಡಿ. 1 ತಿಂಗಳು ಮಾಡಿ ಅದನ್ನ ಒಂದು ವಾರ ಅಥವಾ 10 ದಿವಸ ಬಿಟ್ಟು ಮತ್ತೊಂದ್ಸರಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ. ಪದೇ ಪದೇ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು ತಪ್ಪು, ಆದ್ರೂ ಕೂಡ ನಾವು ಅದನ್ನ ಕನ್ಫರ್ಮೇಶನ್ ಮಾಡ್ಕೊಳ್ಳಿಕ್ಕೋಸ್ಕರ 1-2 ಸರಿ ಮಾಡಿಸ್ಕೊಳ್ತಕ್ಕಂಥ ಅಗತ್ಯತೆ ಇರ್ತದೆ. ಅಲ್ಟ್ರಾಸೌಂಡ್ ಮಾಡಿಸ್ಬೋದು. ಹೀಗೆ ಮಾಡಿಸಿದಾಗ ನಿಮ್ಗೆ ಅಲ್ಲೂ ಕೂಡ 1 ತಿಂಗಳಲ್ಲೂ ಕೂಡ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆಯುರ್ವೇದದಲ್ಲಿ ಕೆಲವೊಂದಿಷ್ಟು ನಾವು ಔಷಧಿಗಳನ್ನ ಕೊಡ್ತೇವೆ. ನಮ್ಮಲ್ಲಿ ಪ್ರತಿಶತ 90% ಜನರು ಮನೆಮದ್ದು ಮಾಡಿಕೊಂಡ ಮೇಲೂ ಆಗದೆ ಇರತಕ್ಕಂಥವ್ರು 100ಕ್ಕೆ 90% ಜನರು ಈ ಔಷಧಿಗಳನ್ನ ತೆಗೆದುಕೊಂಡು ಪಿತ್ತಕೋಶದ ಆಪರೇಷನ್ ಇಲ್ಲದೆ ಪಿತ್ತಕೋಶದ ಕಲ್ಲನ್ನ ಕರಗಿಸ್ಕೊಂಡವ್ರು ಇದ್ದಾರೆ. ಮೊದಲು ಮನೆಮದ್ದಿನ ಪ್ರಯೋಗವನ್ನ ಮಾಡಿ ನೋಡಿ. ಅದಾಗದೇ ಇದ್ರೂ ಕೂಡ ನೀವು ಆಯುರ್ವೇದ ಔಷಧಿಗಳಿಂದ ಅದನ್ನ ಸರಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬಹುದು. ಯಾಕಂದ್ರೆ ಪಿತ್ತಕೋಶ ಅಂದ್ರೆ ನಮ್ಮ ಶರೀರದಲ್ಲಿ ಪಿತ್ತದ ಒಂದು ಸಾಮ್ಯಾವಸ್ಥೆಯನ್ನ ಕಾಯ್ದುಕೊಳ್ಳುವ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಆರ್ಗನ್ ಅದು. ಅದಕ್ಕೆ ಅದನ್ನ ತೆಗೆಸ್ಕೊಂಡು ಒದ್ದಾಡೋದಕ್ಕಿಂತ ಅದನ್ನ ಸಾಧ್ಯವಾದಷ್ಟು ನಾವು ಆಯುರ್ವೇದ ಔಷಧಿಗಳ ಮೂಲಕ, ಮನೆಮದ್ದಿನ ಮೂಲಕ
ಆ ಸಮಸ್ಯೆಯಿಂದ ಹೊರಬರತಕ್ಕಂತ ಪ್ರಯತ್ನವನ್ನು ಮಾಡೋದೇ ಒಳ್ಳೇದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದ್ಮೇಲೆ ಪಿತ್ತದ ಕಲ್ಲು ಅಂದ್ರೆ ಒಂದ್ ತಿಳ್ಕೊಳ್ಳಿ, ಅದು ಸ್ಟೋನ್ ಅಂದ್ರೆ ಹೊರಗಡೆ ಇರ್ತದಲ್ಲ, ಜಲ್ಲಿ ಕಲ್ಲು ಆ ತರ ಇರೋದಿಲ್ಲ. ಆ ಪಿತ್ತ ಸಂಗ್ರಹಣೆ ಆಗಿ ಆಗಿ ಅಕ್ಯುಮುಲೇಷನ್ ಆಗಿ ಆಗಿ ಒಂಥರ ಗಂಟು ತರ ಇರ್ತದೆ, ಮರಳಿನ ಉಂಡೆ ತರ. ಅದನ್ನ ನಾವು ಈ ಪಿತ್ತವನ್ನ ಡೈಲ್ಯೂಟ್ ಮಾಡಿದಾಗ, ಪಿತ್ತವನ್ನ ಡೈಲ್ಯೂಟ್ ಅನ್ನೋದಕ್ಕಿಂತ ಸಾಮ್ಯಾವಸ್ಥೆಯಲ್ಲಿ ತಂದಾಗ, ಅವಾಗ ಶರೀರದ pH ವ್ಯಾಲ್ಯೂ ಬ್ಯಾಲೆನ್ಸ್ ಆದಾಗ ಅದು ಮತ್ತೆ ತನ್ನಿಂತಾನೆ ಏನಾಗುತ್ತೆ, ಕರಗುತ್ತೆ. ನಮ್ಮ ಶರೀರದಲ್ಲಿ ಆ ಒಂದು ಕ್ಷಾರೀಯವಾಗಿರ್ತಕ್ಕಂಥ ಸಮತೋಲನದ ವ್ಯವಸ್ಥೆ ಬಂದಾಗ ಪಿತ್ತಕೋಶದ ಕಲ್ಲು ತನ್ನಿಂತಾನೆ ಕರಗುತ್ತೆ. ಇಟ್ ಇಸ್ ಅ ನ್ಯಾಚುರಲ್ ಏನ ಹೇಳ್ತಾರೆ ಅಂದ್ರೆ ಸ್ಟೋನ್ ಹೀಲರ್ ಅಂತ ಹೇಳಬಹುದು. ಸ್ಟೋನ್ ಅನ್ನ ಹೀಲ್ ಮಾಡ್ತಕ್ಕಂಥದ್ದು, ಸ್ಟೋನ್ ಅನ್ನ ಕರಗಿಸ್ತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಥೆರಪಿ ಅಂತ ನಾವು ಹೇಳ್ಬೋದು. ಆದ್ರೆ ಆಹಾರದಲ್ಲಿ ಸೊಪ್ಪು, ತರಕಾರಿ, ಹಣ್ಣುಗಳನ್ನ ನಾವು ಯಥೇಚ್ಛವಾಗಿ ಸೇವನೆ ಮಾಡೋದು ಕೂಡ ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಆಶ್ರಮದಲ್ಲಿ 5 ದಿನದ ವಿಶೇಷ ಯೋಗ ತರಬೇತಿ ಶಿಬಿರವನ್ನ ಪ್ರತಿ ತಿಂಗಳು ನಾವು ಹಮ್ಮಿಕೊಳ್ತಾ ಇರ್ತೇವೆ. ಯೋಗ, ಆಹಾರ ಪದ್ಧತಿಯ ಬಗ್ಗೆ, ಧ್ಯಾನ, ಇವೆಲ್ಲ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡ್ತೇವೆ. ಆರೋಗ್ಯವಾಗಿ ಬದುಕುವ ವಿಚಾರಗಳನ್ನ ಅಲ್ಲಿ ತಿಳಿಸ್ಕೊಡುವ ಪ್ರಯತ್ನ ಮಾಡ್ತೇವೆ. ಆಸಕ್ತಿ ಇದ್ರೆ ತಾವು ಕೂಡ ಆ ಶಿಬಿರಕ್ಕೆ ಭಾಗವಹಿಸಬಹುದು. ನಮ್ಮ ಉದ್ದೇಶ ಸ್ವಸ್ಥ, ಸ್ವಾವಲಂಬಿ, ಸದೃಢ ಸಮಾಜದ ನಿರ್ಮಾಣ. ತಮ್ಮೆಲ್ಲರಿಗೂ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.